ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಸಾಯಂಕಾಲ 4 ಗಂಟೆ ಮೇಲಾಗೈತಿ. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆಯಿಂದ ಮಾಡ್ಕೊಳ್ಳೇ ಇಲ್ಲ ಲಾಗ್ಸ್. ಹಾಗೆ ನೋಟ್ಸ್ ಮಾಡ್ಕೊಳೋದು, ಓದ್ಕೊಳೋದು ಹಿಂಗೆ ಆಯಿತು. ಮತ್ತು ನಾವ್ಯಾಗ ಊಟ ಮಾಡಿಸೋದು, ಆಕೆ ಸ್ನಾನ ಮಾಡಿಸೋದು, ಡೈಲಿ ರೂಟೀನ್ ಏನಿರುತ್ತೆ ಅದೇ ನಡೀತಾ ಇತ್ತು. ಹಾಗಾಗಿ ಮಾಡ್ಕೊಳ್ಳಿಲ್ಲ. ಇವಾಗ ನಂದು ಎಷ್ಟು ಗಂಟೆ? 6:45 ನಂದು ಕ್ಲಿನಿಕ್ಕಿಗೆ ಹೋಗ್ಬೇಕು, ಡೆಂಟಲ್ ಕ್ಲಿನಿಕ್ಕು. ನೋವೇನಿಲ್ಲ, ಕಮೆಂಟಲ್ಲಿ ತಿಳಿಸಿ, ಇದು ಕೇಳಿದರು ಹಲ್ಲು ನೋವು ಹೆಂಗೈತಿ ನಿಮ್ದು ಅಂತ ಹೇಳ್ಬಿಟ್ಟು. ಆಮೇಲೆ ವಾಟ್ಸಪ್ಪಲ್ಲೂ ಕೂಡ ನಮ್ಮ ಸಿಸ್ಟರ್ ಕೇಳಿದ್ರು ಹಲ್ಲು ನೋವು ಹೆಂಗೈತೆ ಅಂಥೇಳಿ. ಹಲ್ಲು ನೋವು ಕಡಿಮೆ ಆಗೈತೆ ರೀ ಫ್ರೆಂಡ್ಸ್. ಈಚೆ ಕಡೆ ತಿನ್ನಕ್ಕೂ ಹತ್ತೀನಿ, ಒಟ್ಟು ತಿಂತಿದ್ದಿಲ್ಲ, ತಿಂದ್ಬಿಟ್ಲೆ ನೋವು ಹಾಕಿತ್ತು. ಬಟ್ ಇವಾಗ ಅವರು ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಕತ್ತಾರ ಟ್ರೀಟ್ಮೆಂಟ್. ಹಾಗಾಗಿ ಈ ಕಡೆನ ತಿನ್ನಿರಿ ಅಂದ್ರೆ ತಿಂದೀನಿ, ಒಟ್ಟು ನೋವಾಗಿಲ್ಲ, ನೋವು ಬಂದೇ ಇಲ್ಲ. ಈಗ ಅದು ಎಲ್ಲ ಹೋಲ್ ಥರ ಮಾಡ್ಯಾರ, ಎಲ್ಲ ಕ್ಲೀನ್ ಮಾಡ್ಯಾರ. ಒಂದು ಸ್ವಲ್ಪ ಹೋಲ್ ಐತೆ ಅಲ್ಲಿ. ಈಗ ಅದಕ್ಕೆ ಇದು ಕ್ರೌನ್ ಅಂತಾರಲ್ಲ, ಕ್ಯಾಪು, ಅದನ್ನು ಹಾಕಕ್ಕೆ ಇವತ್ತು ಇದನ್ನು ಸೈಜ್ ತೊಗೊತಾರಂತ. ಏನೇನು ಮಾಡ್ತಾರೆ ಗೊತ್ತಿಲ್ಲ, ಅವ್ರ ಪ್ರೊಸೀಜರ್ ಅವ್ರಿಗೆ ಗೊತ್ತಿರುತ್ತೆ. ಒಟ್ಟಿನಲ್ಲಿ ಇವತ್ತು ಸೈಜ್ ತೊಗೊತೀವಿ, ನಿಮ್ಗೆ ಯಾವ್ದು ಬೇಕು ಕ್ರೌನು ಅದನ್ನು ಹೇಳ್ರಿ, ನಾವು ಅದನ್ನು ಹಾಕ್ತೀವಿ ಅಂತಂದು ಹೇಳ್ಯಾರ. ಹಾಗಾಗಿ ಇವತ್ತು ಹೋಗ್ಬೇಕು. ಎಷ್ಟು 6:45 ಅಂದರೆ ಒಂದು 7 ಗಂಟೆ ಹತ್ತತ್ರ ಹೋಗಬೇಕು. ಈಗ ಊಟ ಹೋಗಿ ಬಂದಮೇಲೆ ಮಾಡೋಕ್ಕಾಗಲ್ಲ, ಮುಂಚೆನೂ ಮಾಡಿಟ್ಬಿಟ್ರೆ ಬಂದ ಮೇಲೆ ಊಟ ಮಾಡಿ ಗುಳಿಗೆ ತೊಗೋಬೋದು. ಗುಳಿಗೆ ಏನು ಕೊಡ್ತಾರ ಇಲ್ಲ ಗೊತ್ತಿಲ್ಲ. 3 ಥರದ ಬ್ಯಾಳೆ, ಹೆಸರು ಬ್ಯಾಳೆ, ತೊಗರಿ ಬ್ಯಾಳೆ ಮತ್ತು ಮಸೂರ್ ದಾಲ್, ಕೆಂಪು ದಾಲ್, ಅದನ್ನು ತೊಳೆದು ನೀರು ಹಾಕಿ ನೆನೆ ಇಟ್ಟು ತರಕಾರಿ ಎಲ್ಲ ಹೆಚ್ಕೊಳಕತ್ತಿದ್ದೆ. ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ರಾಯ್ತು ಲಾಗ್ ಅಂತೇಳಿ ಮಾಡಕತ್ತೀನಿ, ಸ್ಟಾರ್ಟ್ ಮಾಡ್ಕೊಂಡಿನಿ. ನೋಡೋಣ ಎಲ್ಲಿ ಮಟ್ಟ ಹಾಕೋಕ್ಕಾಗತ್ತೆ ಅಲ್ಲಿ ಮಟ್ಟ ಹಾಕ್ತೀನಿ ವಿಡಿಯೋನ. ಬರೀ ಕ್ಲಾಸ್ ಕೇಳ್ಕೊತ ಕುಂತಿರ್ತೀನಲ್ಲ, ವಿಡಿಯೋ ಮಾಡೋಕೆ ನೆನಪಾಗಿಲ್ಲ. ಹಾಗಾಗಿ ಬರೀ ಕ್ಲಾಸನ್ನು ಕೇಳಂಗಿಲ್ಲ, ನೋಟ್ಸ್ ಮಾಡ್ಕೊತೀನಿ. ಬರೀ ಕ್ಲಾಸ್ ಕೇಳಿ ಕೈ ಬಿಟ್ವಿ ಅಂದ್ರೆ ಮತ್ತು ಅವು ಮರ್ತು ಬಿಡ್ತೀವಿ. ಅದೇ ನಾವು ಕ್ಲಾಸ್ಗಳನ್ನು ನೋಟ್ಬುಕ್ನಾಗ ಬರೆದು ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಮತ್ತೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಟ್ಸ್ ಮಾಡ್ಕೊಳಕತ್ತೀನಿ. ನಾವೇನು ಏನು ಅಷ್ಟು ಕಾಡಿಸ್ತಾ ಇಲ್ಲ, ಅಳ್ತಾ ಇಲ್ಲ. ಆರಾಮಾಗಿ ಊಟ ಮಾಡಿ ಸ್ನಾನ ಮಾಡಿಸ್ಬಿಟ್ರೆ ಸೈಲೆಂಟಾಗಿ ಆಟ ಆಡ್ಕೊಂಡು ಕುಂದ್ರಾಕತ್ತಾಳ. ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಓದ್ಕೊಳಕ್ಕೆ ಒಂದಿಷ್ಟು ಟೈಮ್ ಸಿಗಾಕತ್ತೈತಿ. ಬೆಳಿಗ್ಗೆ ಹಾಕಿ ಲೇಟಾಗಿದ್ದೆ ಅಲ್ಲ, ನಿನ್ನೆ 10 ಗಂಟೆಗೆ ಎದ್ಲು, ಇವತ್ತು 9ಕ್ಕೆ ಎದ್ಲು. ಅವ್ರ ಅಪ್ಪನ ಫೋನ್ ಬಂತು, ಹಾಗಾಗಿ ಫೋನಿಂದ ರಿಂಗ್ ಸೌಂಡಿಗೆ ಎದ್ಬಿಟ್ಲು. ಇಲ್ಲಾಂದ್ರೆ ಇನ್ನೂ 1 ತಾಸು ಲೇಟಾಗಿ ಆಗ್ತಿದ್ಲು. ನಮ್ಮಿತ್ತ 7 ಗಂಟೆಗೆ ಹೊಕ್ಕಳ. ಆಕಿ ಹೋದ ತಕ್ಷಣ ಕೂತ್ಕೊಂಡ್ಬಿಡ್ತೀನಿ ಓದಕ್ಕೆ. 7ರಿಂದ 8, 8ರಿಂದ 9, 9ರಿಂದ 10. ನಿನ್ನೆ 10 ಅಂದರೆ 10 ಗಂಟೆಗೆ ಗೆದ್ದಲಕ್ಕೆ. ಗೆದ್ದ ಮೇಲೆ ನಾವು ಓದೋದು ಬಿಟ್ಬಿಡ್ತೀನಿ. ಆಕೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಮನೆ ಕೆಲಸ ಹಾಕಿದ್ದೆ 3 ತಾಸು ಓದ್ಕೊಂಡಿದ್ದೆ. ಬಟ್ ಇವತ್ತು 2 ತಾಸು ಓದ್ಕೊಳಕ್ಕಾಯ್ತು. ಬೆಳಿಗ್ಗೆ 9ಕ್ಕೆ ಎದ್ಬಿಟ್ಲಲ್ಲ, ಹಾಗಾಗಿ 1-2 ಕ್ಲಾಸ್ ನೋಡಿ ನೋಟ್ಸ್ ಮಾಡಿಕೊಂಡೆ. ಇಂಗ್ಲೀಷ್ ಅಲ್ವಾ ನನ್ನ ಸಬ್ಜೆಕ್ಟು, ಹಾಗಾಗಿ ಜಾಸ್ತಿ ಇಂಗ್ಲೀಷ್ಗೆ ಪ್ರಿಫರ್ ಕೊಡಾಕತ್ತೀನಿ. ಏನೇನಕ್ಕೈತಿ. ಓಕೆ, ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ನೋಡಿರಿ, ಈಗ ಸಾಯಂಕಾಲ ಪಾತ್ರೆ ತೊಳಿತಾ ಇದ್ದೆ. ಇಲ್ಲ, ಮಧ್ಯಾಹ್ನ ಅದು ಒಂದು 4 ಗಂಟೆ ಸುಮಾರು. ಇನ್ನೇನು ಸಾಯಂಕಾಲನ ಆಗಕ್ಕೆ ಬಂದಿತ್ತು. ಸಾಂಬಾರು ಬ್ಯಾಳಿಗೆ ಕುದಿಯಾಕಿಟ್ಟಿದ್ನಲ್ಲ, ಅದು ವಿಜಲ್ ಹೋಗೋದ್ರೊಳಗೆ ಇವಿಷ್ಟೆಲ್ಲ ತೊಳ್ಕೊಂಬಿಟ್ರಾಯ್ತು ಅಂತೇಳ್ಬಿಟ್ಟು ತೊಳ್ಯಾಕತ್ತೀನಿ. ತೊಳ್ಕೊತ ವಿಡಿಯೋ ಕ್ಲಾಸ್ಗಳನ್ನು ಕೇಳ್ಕೊತ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಈ ಥರ ಎಲ್ಲ ಮಾಡ್ತಿರ್ತೀನಿ. ಈಗ ಅವನ್ನೆಲ್ಲ ತೊಳೆದಿಟ್ಟು ಸಾರಿಗೆ ಒಗ್ಗರಣೆ ಕೊಡ್ಬೇಕಲ್ಲ, ಹಾಗಾಗಿ ಫಸ್ಟ್ ನೋಡಿರಿ ಇವನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಜಿಡ್ಡು ಅದೆಲ್ಲ ಫಸ್ಟ್ ಒಂದು ಸಲ ತೊಳ್ಕೊಂಡು ಆಮೇಲೆ ತಿಕ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸಿಂಕು ಒಂಚೂರು ಕಲಿ ಹಾಕು, ಒಂಚೂರು ಜಿಗುಟ್ ಕಾಣಿಸ್ತು ಅಂದರೆ ಯಾವಾಗ ತಿಕ್ಕಿ ತೊಳೆಯಲೇ ಅನ್ನಿಸ್ತೈತಿ. ಒಂದೊಂದು ಸಲ ನಮ್ಮ ಮನೆಯವ್ರ ಪಾತ್ರೆ ತೊಳೆದಿರ್ತಾರಲ್ಲ ಬೆಳಿಗ್ಗೆ, ಅವಸರದಾಗ ಹಂಗೆ ಬಿಟ್ಟೋಗಿರ್ತಾರೆ ಸಿಂಕು. ಬಟ್ ನಾನು ಆಮೇಲೆ ಮತ್ತೆ ಹೇಳ್ತಿರ್ತೀನಿ, ಸಿಂಕ್ ಹಂಗೆ ಬಿಟ್ರಲ್ರಿ ಅಂತ ಹೇಳ್ಬಿಟ್ಟು. ಹಿಂಗೆ ನಾವು ಅಷ್ಟು ಒಂದು ಸ್ವಲ್ಪ ಸೌಳು ನೀರು ಅಂದರೆ ಉಪ್ಪು ನೀರು ಆಗಿರೋದ್ರಿಂದ ನಾವು ದಿನ ತೊಳೆದ್ರೂ ಅದು ವೈಟ್ ಥರ ಕಾಣಿಸ್ತಿರ್ತೈತಿ. ಒಂದೊಂದು ಸಲ ಡೀಪ್ ಕ್ಲೀನ್ ಮಾಡಿದಾಗ ಏನು ಮಾಡ್ತೀವಿ ಅಂದ್ರೆ, ಇದು ಏನದು ಡೋಮೆಕ್ಸ್ ಬರುತ್ತೆ ನೋಡಿರಿ, ಆ ಡೋಮೆಕ್ಸ್ ಹಾಕಿಬಿಟ್ಟು ಉಜ್ಜಿಬಿಡ್ತೀವಿ. ಆವಾಗ ಕ್ಲೀನ್ ಆಗಿಬಿಡ್ತೈತಿ. ಕ್ಲೀನಾಗಿ ಇಟ್ಕೊಂಡ್ರೆ ಕ್ಲೀನಾಗಿರ್ತಾವೆ ನೋಡಿರಿ. ಹಂಗೆ ಬಿಟ್ಕೊತ ಹೋದ್ವಿ ಅಂದ್ರೆ ಅದು ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ, ಗಲೀಜು ಹೊರ್ತು ಕಡಿಮೆ ಆಗೋದಿಲ್ಲ. ನೋಡಿರಿ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಚ್ಛ ಮಾಡಿದ್ದೆ ಅಡುಗೆ ಮನೆನ. ಹಬ್ಬ
ಒಗ್ಗರ್ನಿಗೆ ರೆಡಿ ಮಾಡಿಟ್ಟಿನಿ. ಬ್ಯಾಳಿ ಕುದೀತ, ಹಾಗಾಗಿ ಅದಕ್ಕೆ ವಿಜಲ್ ಹೋಗೋದ್ರೊಳಗೆ ಪಾತ್ರೆ ತೊಳ್ಕೊಂಬಿಟ್ರಾತ ಅಂತೇಳಿ ಎಲ್ಲ ತೊಳೆದೆ. ಬ್ಯಾಳಿನ ಕುದ್ದೈತಿ. ಈಗ ಅದನ್ನು ಒಗ್ಗರ್ನಿ ಕೊಡ್ತೀನಿ. ಎಲ್ಲ ರೆಡಿ ಮಾಡೇ ಇಟ್ಟಿನಿ. ಒಗ್ಗರ್ನಿ ಕೊಟ್ಟು ಕೆಲಸ ಮಾಡಬೇಕು ಮುಂದಿಂದ. ಟಿವಿಯಾಗ ಸಾಂಗ್ ಹತ್ತೈತಿ. ನಾವೇ ಅಲ್ಲಿ ಮುಕ್ಕೊಂಡಾಳ, ನಿಂತಿದ್ಲು ಇಷ್ಟೊತ್ತನ, ಅಲ್ಲಿ ಮುಕ್ಕೊಂಡಾಳ. ಈಕೆ ಬಂದು ಕುಂತಾಳ, ಸಾಂಗ್ ಹತ್ತೈತಿ, ಅದಕ್ಕೆ ಊಡ್ ಬಂದು ಈ ಕಡೆ. ಈಗ ಒಗ್ಗರ್ನಿ ಕೊಡ್ತೀನಿ ಸಾರಿ. ನೋಡಿರಿ, ಸಾಂಬಾರಿಗೆ ಒಗ್ಗರ್ನಿ ಕೊಟ್ಟೆ. ತರಕಾರಿ ಬೀನ್ಸ್ ಇರಲಿಲ್ಲ, ಬರೀ ಕ್ಯಾರೆಟ್ ಆಲೂಗಡ್ಡೆ ಇತ್ತು, ಅಷ್ಟೇ ಹಾಕಿ ಮಾಡೀನಿ. ಬೀನ್ಸ್ ಅಲ್ಲದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಚಿ, ಖಾರಕ್ಕೆ ಒಂದು ಸ್ವಲ್ಪ ರುಚಿ ಕೊಡುತ್ತಲ್ಲ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡೀನಿ ಈ ರೀತಿ ನೋಡಿರಿ. ಆಮೇಲೆ ಒಂದು ಕುದಿ ಬಂತಂದ್ರೆ ಆಫ್ ಮಾಡ್ತೀನಿ. ಇನ್ನೂ ಟೇಸ್ಟ್ ನೋಡಿಲ್ಲ, ಯಾಕಂದ್ರೆ ಕಲ್ಲು ಉಪ್ಪು ಹಾಕಿನಲ್ಲ, ಉಪ್ಪು ಕರಗಬೇಕು ಅದಕ್ಕೆ. ಎಲ್ಲ ಪಾತ್ರೆ ತೊಳೆದೀನಿ. ಇದನ್ನೊಂದು ತೊಳೆದಿಟ್ಬಿಡ್ತೀನಿ, ರಾತ್ರಿಗೆ ಅನ್ನ ಮಾಡ್ತೀನಿ. ನೋಡಿರಿ, ಮಸಾಲೆ ಚಿಲ್ಲಿ ಪೌಡ್ರು ಮತ್ತು ಸಾಂಬಾರು ಪುಡಿ ಖಾಲಿ ಆಗೈತಿ, ಹಾಕಬೇಕು. ನೋಡಿರಿ, ಇದು ಸಾಂಬಾರು ಪುಡಿ ನಾನೇ ಮನ್ಯಾಗ ಮಾಡ್ಕೊಂಡಿದ್ದಿದೆ, ಇನ್ನಿಷ್ಟು ಐತಿ, ಇನ್ನೊಂದು ಅರ್ಧ kg ಅಷ್ಟು ಐತಿ ಅಷ್ಟೇ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ಇಡಬೇಕು. ಖಾಲಿ ಆಗೈತಲ್ಲ, ಇವಾಗಲೇ ಹಾಕಿ ಇಟ್ಬಿಡ್ತೀನಿ. ಮತ್ತು ಅರ್ಜೆಂಟ್ನಾಗ ಓಡಾಡ್ಕೊಂಡು ಕುಂದಿರ್ಬೇಕಾಗತ್ತೆ, ಅದಕ್ಕೆ ಹಾಕಿಟ್ಬಿಟ್ರೆ ಖಾಲಿ ಆದ್ಬಿಟ್ಲೆ ಹಾಕಿಟ್ಬಿಡ್ತೀನಿ. ಚೆನ್ನಾಗೈತಿ ಸಾಂಬಾರು ಪುಡಿ, ನಾನೇ ಮಾಡಿದ್ದಲ್ಲ ಮನೆಯಲ್ಲಿ. ಸಾರ್ಗನ ರುಚಿ ಆಕೈತಿ. ಎಲ್ಲ ಸಾಂಬಾರಿಗೆ ಇದನ್ನ ಹಾಕ್ತೀನಿ. ಕಾಳುಗಳು, ಬ್ಯಾಳಿ ಆ ಥರ ಎಲ್ಲ ಜಾಸ್ತಿ ಹಾಕಿಲ್ಲ, ಬರೀ ಕಡ್ಲಿ ಬೇಳೆ, ಉದ್ದಿನ ಬೇಳೆ, ಧನಿಯಾ, ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ. ಮನ್ಯಾಗ ಮಾಡಿ ಇಟ್ಕೊಂಡಿದ್ದ ಚೆನ್ನಾಗಿರ್ತೈತಿ, ಕಾಸ್ಟನ್ನು ಕಡಿಮೆ ಆಕೈತಿ, ಹೊರಗೆ ದುಬಾರಿ ಆಗ್ಬಿಡ್ತೈತಿ. ಹಾಗಾಗಿ ಚಿಲ್ಲಿ ಪೌಡ್ರ್ ಇದನ್ನೊಂದು ಮನ್ಯಾಗ ಮಾಡಿ ಇಟ್ಕೋಬೇಕಂತೀನಿ, ಆಗದೇ ಏನು. ಸಾಕಿಷ್ಟೆ. ಚಲ್ತು ವಿಡಿಯೋ ಮಾಡ್ಕೊಂತ ಫ್ರೆಂಡ್ಸ್. ನೋಡಿರಿ, ಈಗ ರಾತ್ರಿ ಮಾಡಾಕತ್ತೀನಿ ಮೊಮ್ಮಕ್ಳಿಗೆ ಊಟ ಮಾಡೋದು ವಿಡಿಯೋ ಮಾಡಾಕತ್ತೀನಿ. ಸಾಂಬಾರು ಕೆಲಸ ಎಲ್ಲ ಮುಗಿಸಿ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಕ್ಲಿನಿಕ್ಕಿಗೆ. ಹಲ್ಲಿಂದು ಇವತ್ತು ಸೈಜ್ ತೊಗೊಂಡ್ರೆ ಸಣ್ಣದು ಮಾಡಿ, ಅದು ಹಲ್ಲು ಚಿಕ್ಕದು ಮಾಡಿ ಸೈಜ್ ತೊಗೊಂಡ್ರು. ಇನ್ನೊಂದು 2 ದಿನ ಬಿಟ್ಟು ಫೋನ್ ಮಾಡ್ತಾರಂತ, ಹೋಗಿ ಹಾಕಿಸ್ಕೊಳೋದನ್ನು. ಇಷ್ಟೊತ್ತನ ವೀಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ, ಹಾಗೆ ಹೋಗ್ಬಿಡ್ತು ಟೈಮು. ಚಿಪ್ಸ್ ತಂದಾರ, ಅನ್ನ ಸಾರು. ಈಕಿ ನೋಡ್ರಿ, ನಿನ್ನೆ ಅದು ಪನ್ನೀರ್ ಇತ್ತಲ್ಲ, ಅನ್ನ ಹಚ್ಕೊಂಡು ತಿನ್ನಾಗತ್ತ, ಸಾಂಬಾರು ತಿನ್ನೋದು ಬಿಟ್ಟು. ಸಾಂಬಾರು ತಿಂತೀನಿ, ಅದಕ್ಕೆ ಅನ್ನ ಸ್ವಲ್ಪ ಚೆನ್ನಾಗಿತ್ತಾ? ಸಂಜೆ ಮುಂದೆ ತಿನ್ಸಿದ್ದೆ ಆಕಿಗೆ ಅನ್ನ ಸಾರು ತಿನ್ಸೆ ಬಿಟ್ಟಿದ್ಕೆ ಹಿಂಗೆ ಸಮಾಧಾನ ಅದ. ಇಲ್ಲ ಅಂದಿದ್ರೆ ಅಷ್ಟೇ ಕಿರ್ಚಾಡ್ಬಿಡ್ತಿದ್ಲು. ನೋಡ್ರಿ, ಇವಾಗ ಮತ್ತೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡಾಕತ್ತೀನಿ. ಹಂಗೆ ನೆನಪಾದಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊಂಡಿರ್ತೀನಿ. ಬೆಳಿಗ್ಗೆ ನಮಿತಾಗ ಇದನ್ನು ಮಾಡಿದ್ದೆ, ಪಾಸ್ತಾ. ಆಕೆಗೆ ಪಾಸ್ತಾ ಅಂದರೆ ಶನಿವಾರ ಇತ್ತಲ್ಲ, ಹಾಗಾಗಿ ಶನಿವಾರ ಮತ್ತು ಶುಕ್ರವಾರ 2 ದಿವಸದ ಲಾಗ್ ಇದು.
ಹಲ್ಲಿನ ಬಗ್ಗೆ ಕೇಳಿದ್ರಿ, ಹಲ್ಲು ನೋವು ಕಡಿಮೆ ಆಗೈತಿ, ಟ್ರೀಟ್ಮೆಂಟು ಕೂಡ ಕಂಟಿನ್ಯೂ ಆಗತೈತಿ. ಇನ್ನೊಂದು ವಿಸಿಟ್ ಹೋಗ್ಬಿಟ್ರೆ ಮುಗೀತು ನಂದು ರೂಟ್ ಕೆನಾಲು ಮತ್ತು ಅದ್ರದ್ದು ಕ್ಯಾಪ್ ಹಾಕೋದು. ಚೆನ್ನಾಗಿ ಮಾಡಿದ್ರು ಟ್ರೀಟ್ಮೆಂಟು, ಚಲೋ ಮಾಡ್ತಾರೆ. ಭಾಳ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು ನನಗೂ, ಯಾಕಂದ್ರೆ ದುಡ್ಡು ಹೋದ್ರೆ ಹೋಗಲಿ ನೋವು ಕಡಿಮೆ ಆಗಬೇಕಲ್ವ, ಹಾಗಾಗಿ ನೋವೆಲ್ಲ ಕಡಿಮೆ ಆಗೈತಿ, ಹಲ್ಲು ನೋವು ಒಂದು ಹಲ್ಲು. ಹಾಗಾಗಿ ತೋರಿಸ್ಕೊಂಡಿದ್ದು ಸಾರ್ಥಕ ಆಯಿತು ಅನ್ನಿಸ್ತು. ಈಗ ಬರ್ರಿ ಹಾಲು ಬಿಸಿಗಿಡಾಕತ್ತೀನಿ, ಆಮೇಲೆ ಸಾರು ಬಿಸಿಗಿಡಾಕತ್ತೀನಿ. ಫಸ್ಟ್ ಆಕಿಗೆ ಮಾಡಿ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಇವನ್ನೆಲ್ಲ ಹಂಗೆ ಇಟ್ಟಿರ್ತೀನಿ. ಆಕೆ ಹೋದ ತಕ್ಷಣ ಮತ್ತು ಇವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಆಕೆಗೆ ಕೊಟ್ಟು ಕಳಿಸಿ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಇಲ್ಲ ಇದು ಸ್ವಲ್ಪ ಆಕೆಗಿನ್ನೂ ಹಾಕಿಲ್ಲ, ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬೇಕು ನಮಿತಾಗ. ಒಂದು ಸ್ವಲ್ಪ ಕ್ರೀಮಿ ಆಗಿತ್ತು ಅಂದರೆ ರುಚಿ ಇರ್ತೈತಿ, ಮತ್ತು ಆರಿದ ಮೇಲೆ ಇನ್ನೂ ಉದುರಾಗ್ಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿರ್ತೀನಿ, ಒಂದು ಚೂರು ನೀರು ಹಾಕಿ ಮಾಡಿರ್ತೀನಲ್ಲ, ಚೆನ್ನಾಗಿರ್ತೈತಿ. ಇಲ್ಲಿ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಸ್ವಲ್ಪ ಮಾಡಿದ್ನಲ್ಲ, ಅದ್ರಾಗ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನೆಲ್ಲ ತೆಗೆದಿಟ್ರಾಯ್ತು ಅಂತ ತೆಗೆದಿಟ್ಟು ನೋಡಿರಿ. ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ವ್ಲಾಗು. ಆನೆ ಟೈಮ್ ಆಯಿತು 11 ಮ್ಯಾಗ ಹಾಕಿ ಬಂದೈತಿ. ದೀಪ ಹಚ್ಚಿದ್ರು ನಮ್ಮ ಮನೆಯವರ ಎಲ್ಲ ಕೆಲಸ ಮಾಡಿ. ನಾವೇ ಎದ್ದಾಳ 10 ಗಂಟೆಗೆ ಎದ್ದಾಳ ಆಕೆ ಮಕ್ಕೊಂಡಿದ್ಲಲ್ಲ, ಹಂಗಾಗಿ ನಾನು ಕ್ಲಾಸ್ ಕೇಳ್ಕೊತ ಓದಾಗತ್ತಿದ್ದೆ. ಮತ್ತು ಈಗ ಮುಖ ತೊಳ್ಕೊಂಬಂದು ಉಪ್ಪಿಟ್ಟು ನೋಡಿರಿ, ಉಪ್ಪಿಟ್ಟು ಮಾಡಿದೆ. ನಮ್ಮ ನಮಿತಾಗ ಬೆಳಗ್ಗಿಗೆ ಪಾಸ್ತಾ ಮಾಡಿದ್ದೆ, ಕಾಣೋದಿಲ್ಲ. ಪಾಸ್ತಾ ಮಾಡಂದ್ಲು, ಹಾಗಾಗಿ ಪಾಸ್ತಾ ಮಾಡೀನಿ. ಸ್ವಲ್ಪ ಉಳ್ದೈತಿ, ಬಿಸಿ ಮಾಡ್ಕೊಂಡು ನಾವೇ ತಿಂತೀವಿ. ಉಪ್ಪಿಟ್ಟು ಮಾಡೀನಿ, ಸಾಂಬಾರು ಐತಿ, ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡ್ರಾಯ್ತು. ಈಗ ತಿನ್ನೋದು ಕೆಲಸ, ಮತ್ತಿನ್ನೇನಿಲ್ಲ, ಕೆಲಸ ಎಲ್ಲ ಆಗೈತೆ. ಸಾಯಂಕಾಲದ ಮತ್ತು ಸಾಯಂಕಾಲ ಮಾಡ್ಕೊತೀವಿ. ತಿಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಳೋದು, ಓದೋದು, ನೋಟ್ಸ್ ಮಾಡ್ಕೊಳ್ಳೋದು ಅದೆಲ್ಲ. ಬರ್ರಿ ಕಂಟಿನ್ಯೂ ಮಾಡ್ತೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ. ಹೆಂಗೆ ಕೂತಾಡ್ರಿ, ಹೌದು ಕಾಲ್ತಾಡ್ರಿ. ನವ್ಯಾ ಓಕೆ ನೋಡ್ರಿ, ಪಾಸ್ತಾ ಚೆನ್ನಾಗಾಗಿತ್ತು, ಹೆಂಗೆ ತಿಂದು ಯಾವತ್ತೂ ಚಲೋ ಆಗೈತೆ. ಉಪ್ಪಿಟ್ಟು, ಚಟ್ನಿ ಪುಡಿ, ಪಾಸ್ತಾ ಒಳ್ಳೆಲ್ಲ. ಏನು ಬೇಕಮ್ಮ ನಾವೇ, ಏನು ಬೇಕು? ಹಾಂ, ಚಲೋ ಆಗೈತೆ ಪಾಸ್ತಾ. ಇದು ನೋಡ್ರಿ, ಎಲ್ಲ ಮಸಾಲೆ ಇದ್ರಂದು ಇದು ಚಮಚದಾಗಿರುತ್ತಲ್ಲ. ಬಾಯಿಗೆ ರುಚಿ ಬೇಕಾಕಿಗೆ. ಉಪ್ಪಿಟ್ಟು ಹೆಂಗೈತೆ?